ಹೇ ಗಾಯ್ಸ್, ಹ್ಯಾಪಿ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಇದು ಯಾವ ವ್ಲಾಗ್ ಯಾವ ಡೇ ಅಂತ ನನಗಂತೂ ಗೊತ್ತೇ ಇಲ್ಲ. ಬಟ್ ಎಲ್ಲಾ ಕ್ಲಿಪ್ಸ್ ಎಲ್ಲ ಇದೆ, ಎಲ್ಲಾ ವಿಡಿಯೋಸ್ ಮಾಡ್ಕೊಂಡಿದೀನಿ. ಬಟ್ ಅದನ್ನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಕ್ ನಂಗೆ ಟೈಮ್ ಆಗ್ತಿಲ್ಲ. ಇನ್ನು ಅವತ್ತು ನಮ್ಮವ್ರು ಬಂದಿದ್ರು. ಸೊ ನಮ್ಮವ್ರ ಜೊತೆ ಆಟ ಆಡ್ಕೊಂಡಿದ್ಲು ನನ್ನ ಮಗಳು. ಏನ್ ಮಾಡ್ತಿದ್ದಾಳೆ ಅಂದ್ರೆ ಹಾಗೆ ಕ್ರೀಮ್ ಹಚ್ಬಿಟ್ಟು ಏರ್ ಕಟ್ ಮಾಡ್ತಿದ್ದಾಳೆ ಅವಳು. ಸೊ ಅದಕ್ಕೆ ಸಿಸರ್ ಕುಂಬೆ ಎಲ್ಲ ಪಕ್ಕದಲ್ಲಿ ಇಟ್ಕೊಂಡಿದ್ಲು. ಇನ್ನ ದೋಸೆ ಪಲ್ಯ ಚಟ್ನಿ ಮಾಡಿದ್ರು, ತಿನ್ಕೊಂಡೆ. ಈವ್ನಿಂಗ್ ಮೇಲೆ ಆಚೆಗಡೆ ಹೋಗ್ತಾ ಇದ್ವಿ. ಆಚೆ ಅಂದ್ರೆ ಇನ್ನೆಲ್ಗೂ ಇಲ್ಲ, ಡಿ ಮಾರ್ಟ್ಗೆ ಹೋಗಿದ್ದು. ಯಾಕಂದ್ರೆ ನನ್ನ ಮಗಳಿಗೆ ಸ್ನಾಕ್ಸ್ ಎಲ್ಲ, ಅವಳು ತಿನ್ನೋ ಸ್ನಾಕ್ಸ್ ಎಲ್ಲ ಖಾಲಿ ಆಗೋಗಿತ್ತು. ಸೊ ಅದನ್ನ ತಗೊಂಬರೋಣ ಅಂತ ಹೋಗಿದ್ವಿ. ಇನ್ನ ಅವಳಿಗೆ ಏನೇನ್ ಬೇಕೆಲ್ಲ ಕೊಡ್ಸ್ಬಿಟ್ಟು ಮನೆಗ್ ಬಂದ್ವಿ. ಇಲ್ಲಿ ನೋಡಿ ನನ್ ಮಗ ಏನ್ ಮಾಡಿದಾನೆ ಅಂದ್ರೆ ಎತ್ಕೊಂಡೋಗಿ ಎಲ್ಲಾನು ನನ್ ಕೂದಲೆಲ್ಲ ಕಿತ್ತಾಕ್ಬಿಟ್ಟು ಚೆನ್ನಾಗಿ ಇವಾಗ ಆಸೆ ತಿರ್ಕೊಂಡು ಆಟ ಆಡ್ಕೊಂತವನೆ. ಇನ್ನ ಅಮ್ಮಗ್ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಪಾತ್ರೆಗಳಿತ್ತು, ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಅಮ್ಮ ಜೊತೆ ಮಾತುಗಳಾಡ್ಕೊಂಡು ವಾಶ್ ಮಾಡ್ತಾ ಇದ್ದೆ. ಆ ಡಾಗ್ ಹೌಸ್ ನೆನ್ಪಿದ್ಯಾ? ಚಿಕ್ಕ ವಯಸ್ಸಲ್ಲಿ ನಮ್ದು, ನಾನು ನಮ್ಮ ಅಕ್ಕ ಯೂಸ್ ಮಾಡ್ತಾ ಇದ್ವಿ. ಅದನ್ನ ಹಂಗೆ ಇಟ್ಟಿದ್ದಾರೆ ನಮ್ಮಮ್ಮ ಶೋಕೇಶ್ ಅಲ್ಲಿ. ಅದನ್ನ ಇವಳು ನೋಡಿ ತೆಗ್ದು ಆಟ ಆಡ್ತಾ ಇದ್ಲು. ಇಲ್ಲಿ ನಮ್ಮ ಮೇಡಮ್ ಬೊಂಬೆಗೆ ಸ್ನಾನ ಮಾಡಿಸ್ತಾ ಇದ್ಲು. ಸ್ನಾನ ಮಾಡಿಸ್ಬಂದ್ಮೇಲೆ ಬಲೂನ್ ಬೇಕು ಅಂತ ಬಲೂನ್ ತಗೊಂಡ್ ನನ್ ಜೊತೆ ಆಟಾಡ್ತಾ ಇದ್ಲು. ನಾನು ಅವಳು ಸ್ವಲ್ಪ ಅವಳ ಜೊತೆ ಆಟಾಡ್ಕೊಂಡು, ಅವನು ಬಲೂನ್ ತಗೊಂಡ್ ಆಟಾಡ್ತಾ ಇದ್ದ. ಮಕ್ಕಳ ಜೊತೆ ಆಟಾಡ್ಕೊಂಡು ಆ ಡೇನ ಅಲ್ಲಿಗೆ ಕಂಪ್ಲೀಟ್ ಮಾಡಿದೆ ಅಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.